ಯಾವುದೇ ಅರ್ಹ ಮತದಾರರ ಪಟ್ಟಿಯಿಂದ ಹೊರಗುಳಿಬಾರ್ದು. ಆಹಾ, ಕೇಳೋದಕ್ಕೆ ಎಷ್ಟು ಚಂದ ಇದೆಯಲ್ವಾ? ಆಯೋಗದ ಈ ಮಾತು ಕೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಸುರಕ್ಷಿತ ಅಂತ ಅನ್ಸುತ್ತೆ. ಆದ್ರೆ ವಾಸ್ತವ ಏನ್ ಗೊತ್ತಾ? ಇದು ಕೇವಲ ಕಾಗದದ ಮೇಲಿರುವ ಬಣ್ಣದ ಮಾತಷ್ಟೇ. ಸ್ನೇಹಿತರೆ, ಒಮ್ಮೆ ಯೋಚಿಸಿ, ಆಯೋಗದ ತಾಂತ್ರಿಕ ಎಡವಟ್ಟುಗಳಿಗೆ, ಅಧಿಕಾರಿಗಳ ಹೊಣೆಗೇಡಿತನಕ್ಕೆ ಸಾಲು ಸಾಲು ನೋಟಿಸ್ ಹಿಡಿದು ಆಫೀಸ್ಗಳಿಗೆ ಅಲೆದಾಡಬೇಕಾಗಿರುವುದು ಯಾರು? ರಾಜಕಾರಣಿಗಳ ಅಥವಾ ಎಸಿ ರೂಮ್ನಲ್ಲಿ ಕುಳಿತು ಹುಕುಂ ಹೊರಡಿಸುವಂತಹ ಅಧಿಕಾರಿಗಳ? ಖಂಡಿತ ಅಲ್ಲ. ಅಲೆದಾಡ್ತಾ ಇರುವುದು ಇದೇ ದೇಶದ ಬಡವರು, ವಲಸೆ ಕಾರ್ಮಿಕರು ಮತ್ತು ನಿರಪರಾಧಿ ಸಾರ್ವಜನಿಕರು. ನಾವ್ ಯಾಕೆ ಈ ಮಾತನ್ನ ಹೇಳ್ತಿದ್ದೀವಿ ಗೊತ್ತಾ? ಚುನಾವಣಾ ಆಯೋಗ ಮತದಾರರ ಪಟ್ಟಿ ಪರಿಷ್ಕರಣೆಯ ಹೆಸರಿನಲ್ಲಿ ತಳಮಟ್ಟದಲ್ಲಿ ಎಸಗಿದ ಗಂಭೀರ ಎಡವಟ್ಟುಗಳು ಮತ್ತು ಆಪ್ ವೈಫಲ್ಯ ಈಗ ಜನಸಾಮಾನ್ಯರಿಗೆ ಶಾಪವಾಗಿ ಪರಿಣಮಿಸಿದೆ. ಆಯೋಗದ ಆಪ್ನಲ್ಲಿ ಆರಂಭದಲ್ಲಿ ಸರಿಯಾದ ಡೇಟಾನೇ ಇರಲಿಲ್ಲ. ಬಿಎಲ್ಒಗಳು ಅನಿವಾರ್ಯವಾಗಿ ಮತದಾರರ ಫಾರ್ಮ್ಗಳನ್ನ ನೋ ಮ್ಯಾಪಿಂಗ್ ಅಂತಾನೆ ಸಬ್ಮಿಟ್ ಮಾಡಿದ್ರು. ಈಗ ಆಯೋಗವೇನೋ ಸಿಸ್ಟಂನಲ್ಲಿ ಡೇಟಾ ಅಪ್ಲೋಡ್ ಮಾಡಿದೆ. ಆದ್ರೆ ಹಿಂದೆ ಸಬ್ಮಿಟ್ ಮಾಡಿದ ಫಾರ್ಮ್ಗಳನ್ನ ಬಿಎಲ್ಒಗಳು ಮತ್ತೆ ಎಡಿಟ್ ಮಾಡದಿದ್ರೆ ಯಾವುದೇ ತಪ್ಪನ್ನು ಮಾಡದ ಆ ಬಡ ಮತದಾರನ ಕೈಗೆ ನೇರವಾಗಿ ನೋಟಿಸ್ ತಲುಪ್ತದೆ. ಅಂದ್ರೆ ಆಯೋಗ ತನ್ನ ತಾಂತ್ರಿಕ ಎಡವಟ್ಟನ್ನ ಮುಚ್ಚಿಕೊಳ್ಳೋದಕ್ಕೆ ಸಾರ್ವಜನಿಕರನ್ನೇ ಕಚೇರಿಗಳಿಗೆ ಅಲೆಸಿ ಸಾಕ್ಷಿ ಕೊಡಿ ಅಂತ ಪರೀಕ್ಷೆಗೆ ಒಡ್ತಾ ಇದೆ ನೋಡಿ. ಇದಕ್ಕೆ ಅತ್ಯಂತ ಸ್ಪಷ್ಟವಾದ ಉದಾಹರಣೆ ಬೇಕಿದ್ರೆ ನಮ್ಮ ಬೆಂಗಳೂರಿನ ಯಲಹಂಕ, ಉತ್ತರಹಳ್ಳಿ ಮತ್ತು ವರ್ತೂರು ಕ್ಷೇತ್ರಗಳನ್ನೇ ನೋಡಿ. ಅಲ್ಲಿ 2002ರ ಮತಗಟ್ಟೆಗಳ ಮಾಹಿತಿಯೇ ಸಿಸ್ಟಂನಲ್ಲಿ ಇರಲಿಲ್ಲ. ವರ್ತೂರಿನ 32 ಮತಗಟ್ಟೆಗಳ ಮಾಹಿತಿಯಂತೂ ಸಂಪೂರ್ಣವಾಗಿ ಮಾಯವಾಗಿತ್ತು. ಕೊನೆಗೆ ಸ್ಥಳೀಯ ನಿವಾಸಿಗಳು, ಸಂಘಟನೆಗಳು, ಎಪಿಸಿಆರ್ ತಂಡ ಮತ್ತು ಜನಪ್ರತಿನಿಧಿಗಳು ನಿರಂತರ ಹೋರಾಟವನ್ನ ಮಾಡಿ ಅಧಿಕಾರಿಗಳ ಕಚೇರಿಯ ಮೆಟ್ಟಿಲೇರಿ ಒತ್ತಡ ತಂದ ಮೇಲಷ್ಟೇ ಆಯೋಗಕ್ಕೆ ತನ್ನ ಆಪ್ನಲ್ಲಿ ಡೇಟಾ ಇಲ್ಲ ಅನ್ನೋದು ಜ್ಞಾನೋದಯವಾಗಿದೆ. ಆಮೇಲೆ ಆ 32 ಭಾಗಗಳ ಡೇಟಾವನ್ನ ಸಿಸ್ಟಮ್ಗೆ ಸೇರಿಸಿದ್ರು. ಸರಿ, ಡೇಟಾ ಬಂದ ಮೇಲಾದ್ರೂ ಸಮಸ್ಯೆ ಮುಗಿಯಿತಾ? ಖಂಡಿತ ಇಲ್ಲ. ಹಿಂದೆ ಬಿಎಲ್ಒಗಳು ಫಾರ್ಮ್ಗಳನ್ನ ಡಿಜಿಟಲೈಸ್ ಮಾಡುವಾಗ 2002ರ ಮತಗಟ್ಟೆ ಮಾಹಿತಿ ಸಿಗದೆ ನೋ ಮ್ಯಾಪಿಂಗ್ ಅಂತಾನೆ ಸಬ್ಮಿಟ್ ಮಾಡಿದ್ರು. ಈಗ ಆಯೋಗ ಸಿಸ್ಟಮ್ ಸರಿ ಮಾಡಿದೆ, ಓಕೆ. ಆದ್ರೆ ಹಿಂದೆ ನೋ ಮ್ಯಾಪಿಂಗ್ ಆದ ಸಾವಿರಾರು ಅರ್ಜಿಗಳನ್ನ ಬಿಎಲ್ಒಗಳು ಹುಡುಕಿ ಮತ್ತೆ ಎಡಿಟ್ ಮಾಡ್ತಾರೆ ಅಂತ ಆಯೋಗಕ್ಕೆ ಗ್ಯಾರಂಟಿ ಇದೆಯಾ? ಒಂದು ವೇಳೆ ಬಿಎಲ್ಒಗಳು ಎಡಿಟ್ ಮಾಡಿದ್ರು ಕೂಡ ಆ ಮಾಹಿತಿ ಸಾರ್ವಜನಿಕರಿಗೆ ತಲುಪುವುದೇ ಇಲ್ಲ. ಈ ಇಡೀ ಪ್ರಕ್ರಿಯೆ ಕತ್ತಲಲ್ಲಿ ನಡೀತಾ ಇದೆ ವೀಕ್ಷಕರೇ. ಒಂದ್ ವೇಳೆ ಬಿಎಲ್ಒಗಳು ಆಪ್ ನಲ್ಲಿ ಅದನ್ನ ಮತ್ತೆ ಎಡಿಟ್ ಮಾಡದೆ ಹೋದ್ರೆ ಏನಾಗುತ್ತೆ ಅಂತ ನೋಡೋದಾದ್ರೆ, ತನ್ನದಲ್ಲದ ತಪ್ಪಿಗೆ ಸಾಮಾನ್ಯ ಮತದಾರರಿಗೆ ಚುನಾವಣಾ ಆಯೋಗದಿಂದ ನೇರವಾಗಿ ನೋಟಿಸ್ ಬರ್ತದೆ. ಆಗ ಆ ಬಡ ಮತದಾರ ತಾನು ಹೊಟ್ಟೆಬಾಡಿನ ಕೆಲಸ ಕಾರ್ಯವನ್ನ ಬಿಟ್ಟು ಇಆರ್ಒ ಅಥವಾ ಎಸಿ ಕಚೇರಿಯ ಮೆಟ್ಟಿಲೇರಿ ಸಾಲಿನಲ್ಲಿ ನಿಂತು ನಾನು ಈ ದೇಶದ ಪ್ರಜೆ ಅಂತ ಹೇಳಿ ಇವರಿಗೆ ಸ್ಪಷ್ಟೀಕರಣ ನೀಡಬೇಕಾಗತ್ತೆ. ಆಯೋಗ ತನ್ನ ತಪ್ಪನ್ನ ತಿದ್ದಿಕೊಳ್ಳದೆ ಅದರ ಹೊರೆಯನ್ನ ಸಾರ್ವಜನಿಕರ ಮೇಲೆ ಹಾಕ್ತಾ ಇರೋದು ಯಾವ ಸೀಮೆ ನ್ಯಾಯ ರೀ? ಎಸ್ಐಆರ್ ಪ್ರಾರಂಭಿಸುವಾಗ ಚುನಾವಣಾ ಆಯೋಗ ಏನ್ ಹೇಳ್ತು ಅಂತ ನೆನ್ಪಿದ್ಯಾ? ನಾವು ಎಲ್ಲಾ ಪೂರ್ವಾಪರ ಸಿದ್ಧತೆಗಳನ್ನ ಮಾಡ್ಕೊಂಡೇ ಜಾರಿಗೆ ತರ್ತಿದ್ದೇವೆ ಎಸ್ಐಆರ್ ಅಂತ ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಹೇಳಿತು. ಆದ್ರೆ ತಳಮಟ್ಟದ ವಾಸ್ತವ ನೋಡಿದ್ರೆ ಆಯೋಗದ ಮಾತಿಗೂ ಕೃತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸಿದ್ಧತೆಯೇ ಇಲ್ಲದೆ ಆಪ್ ನಲ್ಲಿ ಇಷ್ಟೊಂದು ತಾಂತ್ರಿಕ ಕಂದಕವನ್ನ ಇಟ್ಟುಕೊಂಡೇ ಈ ಪ್ರಕ್ರಿಯೆಯನ್ನ ಧಾವಂತದಲ್ಲಿ ಜಾರಿ ತಂದಿದ್ಯಾಕೆ ಹಾಗಾದ್ರೆ? ಇದೇನಾ ಇವರ ಪಾರದರ್ಶಕತೆ? ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಸಗಿದ ಗಂಭೀರ ಲೋಪ ಅಲ್ಲದೆ ಇನ್ನೇನು ಅಂತ ನೀವೇ ಹೇಳಿ ವೀಕ್ಷಕರೇ. ಸಾಮಾನ್ಯ ಜನರಿಗೆ ಇಷ್ಟೇ ಸಾಲದು ಅಂತ ಈಗ ಆಯೋಗ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಥವಾ ತಾರ್ಕಿಕ ವ್ಯತ್ಯಾಸ ಅಂತ ಹೊಸದೊಂದು ಕ್ಯಾಟಗರಿಯನ್ನ ಹುಟ್ಟು ಹಾಕಿದೆ. ಹೆಸರು ಅಥವಾ ವಿಳಾಸದಲ್ಲಾಗುವ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಿಗೂ ಜನರು ಸಾಲು ಸಾಲು ನೋಟಿಸ್ ಅನ್ನ ಪಡೀತಾ ಇದ್ದಾರೆ. ಸೂಕ್ತ ದಾಖಲೆ ನೀಡದಿದ್ರೆ ಅಂತಿಮ ಮತದಾರರ ಪಟ್ಟಿಯಿಂದಲೇ ಹೆಸರನ್ನ ಕೈಬಿಡಲಾಗುವುದು ಅನ್ನುವಂತಹ ಬೆದರಿಕೆ ಕೂಡ ಇದೆ. ಸಣ್ಣ ತಾಂತ್ರಿಕ ವ್ಯತ್ಯಾಸಗಳನ್ನೇ ನೆಪ ಮಾಡಿಕೊಂಡು ಜನರ ಮತದಾನದ ಹಕ್ಕನ್ನೇ ಕಸಿದುಕೊಳ್ಳೋದಕ್ಕೆ ಹೊರಟಿದ್ದಾರೆ ಇವರು. ಸ್ನೇಹಿತರೆ, ಈ ದ್ವಂದ್ವ ನೀತಿಯಿಂದ ಅತಿ ಹೆಚ್ಚು ನಳ್ತಾ ಇರೋದು ಯಾರು ಗೊತ್ತಾ? ದಿನಗೂಲಿ ಮಾಡಿ ಹೊಟ್ಟೆ ಹೊರೆದುಕೊಳ್ಳುವಂತಹ ವಲಸೆ ಕಾರ್ಮಿಕರು, ಅಲೆಮಾರಿ ಸಮುದಾಯಗಳು ಮತ್ತು ಬಡ ಮಹಿಳೆಯರು. ಮದುವೆಯಾದ ನಂತರ ಮಹಿಳೆಯರ ಹೆಸರು, ವಿಳಾಸ ಬದಲಾಗುತ್ತೆ. 2002ರ ಪಟ್ಟಿಯಲ್ಲಿ ಅವರ ತಂದೆಯೋ ಅಥವಾ ಗಂಡನ ಹೆಸರು ಲಭ್ಯವಿಲ್ಲದೆ ಅವರು ಪರದಾಡ್ತಾ ಇದ್ದಾರೆ.
ಕೂಲಿ ಕೆಲಸ ಬಿಟ್ಟು ದಿನಪೂರ್ತಿ ಸಾಲಲ್ಲಿ ನಿಂತು ದಾಖಲೆಗಳನ್ನ ಹುಡುಕಿ ಕೊಡುವ ಶಕ್ತಿ ಆ ಬಡ ಜನರಿಗಿದ್ಯಾ ಹೇಳಿ? ಕೇವಲ ಕಾಗದದ ದಾಖಲೆಯನ್ನ ಆಧಾರವಾಗಿಟ್ಕೊಂಡು ಈ ದೇಶದ ಪ್ರಜೆಗಳ ನಾಗರಿಕತ್ವವನ್ನೇ ಪರೀಕ್ಷೆಗೆ ಒಳಪಡಿಸೋದು ಎಷ್ಟು ಸಮಂಜಸ ಅಲ್ವಾ? ಇನ್ನು ಆಯೋಗ ನೀಡುವ ನೆಪವನ್ನೊಮ್ಮೆ ಗಮನಿಸಿ. ಬಾಂಗ್ಲಾದೇಶ ಮುಂತಾದ ನೆರೆಯ ದೇಶಗಳ ವಿದೇಶಿ ಅಕ್ರಮ ವಲಸಿಗರನ್ನ ತಡೆಯೋದೇ ಈ SIR ನ ಮುಖ್ಯ ಉದ್ದೇಶ ಅಂತ ಹೇಳಲಾಗುತ್ತೆ. ಆದ್ರೆ ನಮ್ಮ ನೇರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ SIR ಪ್ರಕ್ರಿಯೆಯ ಮೂಲಕ ಇದುವರೆಗೂ ಎಷ್ಟು ಜನ ವಿದೇಶಿ ಅಕ್ರಮ ವಲಸಿಗರು ಪತ್ತೆಯಾಗಿದ್ದಾರೆ ಅನ್ನುವಂತಹ ಒಂದು ನಿಖರ ಮಾಹಿತಿಯನ್ನ ಈ ಆಯೋಗ ಸುಪ್ರೀಂ ಕೋರ್ಟ್ಗೆ ನೀಡಿದ್ಯಾ? ಇಲ್ಲ. ಅಕ್ರಮ ವಲಸಿಗರನ್ನ ತಡೆಯುವ ನೆಪದಲ್ಲಿ ಅಲ್ಲಿನ ತಳ ಸಮುದಾಯಗಳನ್ನ, ಬಡವರನ್ನ ಮತ್ತು ಮಹಿಳೆಯರನ್ನ ಅನಗತ್ಯ ಅಲೆದಾಟಕ್ಕೆ ಸಿಲುಕಿಸ್ತಾ ಇರೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕೊನೆಯದಾಗಿ ನಾವು ಆಯೋಗವನ್ನ ನೇರವಾಗಿ ಪ್ರಶ್ನಿಸ್ತಿದ್ದೇವೆ. ಆಯೋಗ ಮಾಡಿದ ತಪ್ಪಿಗೆ, ಸಿಸ್ಟಮ್ ವೈಫಲ್ಯಕ್ಕೆ, BLO ಆಪ್ ನ ಲೋಪಕ್ಕೆ ಮತದಾರ ಯಾಕೆ ಶಿಕ್ಷೆ ಅನುಭವಿಸಬೇಕು? ಮತದಾರರ ಪಟ್ಟಿಯಿಂದ ಹೆಸರು ಬಿಟ್ಟು ಹೋದ್ರೆ ಅದಕ್ಕೆ ಹೊಣೆ ಯಾರು? ಹಾಗಾದ್ರೆ ಯಾರು ಹೊರಗುಳಿಬಾರ್ದು ಅನ್ನುವಂತಹ ನಿಮ್ಮ ಘೋಷಣೆ ಕೇವಲ ಪೊಳ್ಳು ಭರವಸೆಯಾಗಬಾರ್ದು ರೀ. ನೆನ್ಪಿಟ್ಕೊಳ್ಳಿ, ಪ್ರಜಾಪ್ರಭುತ್ವದಲ್ಲಿ ಜನರೇ ಪ್ರಭುಗಳು, ಆಡಳಿತಗಾರರಲ್ಲ. ಅಕ್ರಮ ವಲಸಿಗರನ್ನ ತಡೆಯುವ ನೆಪದಲ್ಲಿ ಈ ದೇಶದ ಬಡವರು, ಮಹಿಳೆಯರು ಮತ್ತು ವಲಸೆ ಕಾರ್ಮಿಕರ ಮತದಾನದ ಹಕ್ಕನ್ನೇ ಕಸಿಯೋದಕ್ಕೆ ಹೊರಟ್ರೆ ಸಾರ್ವಜನಿಕರು ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ. ಆಯೋಗ ತಕ್ಷಣವೇ ಜಾಗೃತಗೊಂಡು ಈ ತಾಂತ್ರಿಕ ಲೋಪಗಳನ್ನ ಸ್ವತಃ ಸರಿಪಡಿಸಬೇಕು ಮತ್ತು ನಿರಪರಾಧಿ ಮತದಾರರಿಗೆ ನೀಡ್ತಾ ಇರುವ ಕಿರುಕುಳವನ್ನ ತಕ್ಷಣವೇ ನಿಲ್ಲಿಸಬೇಕು. ಇಲ್ಲವಾದ್ರೆ ಜನಸಾಮಾನ್ಯರು ಕೊಡುವ ಪ್ರಜಾಸತ್ತಾತ್ಮಕ ಏಟು ಈ ವ್ಯವಸ್ಥೆಗೆ ಎಂದಿಗೂ ಮರೆಯೋದಕ್ಕೆ ಸಾಧ್ಯವಾಗದ ಪಾಠವಾಗುತ್ತೆ. ನೆನ್ಪಿಟ್ಕೊಳ್ಳಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.